ನಗರದ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಶೇಕಡ 60ರಷ್ಟು ಕನ್ನಡ ಪದಗಳನ್ನು ಬಳಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಹಾಗೂ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಸೋಮವಾರ ಮುಖಂಡರುಗಳು ನಗರದ ಶೃಂಗಾರ ವೃತ್ತದಿಂದ ಹನುಮಂತಪ್ಪ ವೃತ್ತದವರೆಗೆ ನಾಮಫಲಕ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ನವೆಂಬರ್ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಹೇಳ್ತೀನಿ ಕೇಳಿ, ನೀವು ಆರ್ಗ್ಯೂ ಮಾಡಬೇಡಿ, ಅರ್ಥ ಆಯ್ತಲ್ಲ. ನಿಮಗೆ ಗಡುವು ಕೊಟ್ಟು ಹೋಗ್ತಾ ಇದ್ದೀವಿ. ನಾಳೆ ನಾಡ್ದಲ್ಲಿ ನೀವು ಪದಕ ತೆಗಿಬೇಕು, ಇಲ್ಲ ಮುಂದೆ ಏನೇ ಒಂದು ಅನಾಹುತ ಆದರೂ ನೀವೇ ಜವಾಬ್ದಾರಿಗಳಾಗಿರ್ತೀರ, ಗೊತ್ತಾಯ್ತಲ್ಲ. ಯಾಕೆಂದರೆ ಕೆಲಸ ಅಂತ ಎಷ್ಟು ಜನ ಬಂದಿಲ್ಲ ಕನ್ನಡ ಪರ ಸಂಘಟನೆಗಳು, ನಿಮಗೆ ಒಂದು ಅಷ್ಟೇ ಮಾಹಿತಿ ಕೊಟ್ಟೋಗಿದ್ದಾರೆ, ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ಹಂಗೆ ಬೆಲೆನೇ ಇಲ್ವಾ? ಖಂಡಿತ ಬೆಲೆ ಕೊಡ್ತೀನಿ ಅಂತಂದರೆ ನೀವು ಇನ್ನು ಅರ್ಧ ಗಂಟೆ ಅಲ್ಲ 1 ಗಂಟೆ ಅಲ್ಲ, ಇವತ್ತು ಪೂರ್ತಿ ದಿವಸ ತಗೊಳ್ಳಿ ಟೈಮು, ಆದರೆ ನಮಗೆ ಕ್ಲಿಯರ್ ಮಾಡ್ಕೊಂಡು ವೋಟ್ ಹಾಕ್ತದೆ, ಅರ್ಥ ಆಯ್ತಲ್ಲ. ಅಧಿಕಾರಿ ವರ್ಗದಲ್ಲಿ ಇಷ್ಟು ಜನ ಎಲ್ಲ ಬಂದಿರಲ್ಲ, ಏನಕ್ಕೆ ಬಂದಿದ್ದಾರೆ ಹೇಳಿ, ಅರ್ಥ ಆಯ್ತಲ್ಲ. ಬೆಲೆ ಕೊಡೋದಾದ್ರೆ ನೀವು ಇವತ್ತು ಸಂಜೆ ಒಳಗಡೆ ತೆರವುಗೊಳಿಸಿ ನೀವು ಮಾಡ್ಕೊಳ್ಳಿ. 60-40 ಹಾಕಿ 60% 40% ಸರ್ಕಾರ ಸುತ್ತೋಲೆ, ಅದ್ರ ಪ್ರಕಾರ ನೀವು ಕನ್ನಡ ಬೋರ್ಡ್ ಹಾಕೊಳ್ಳಿ. 40% ನಿಮ್ಗೆ ಏನೇ ಇದ್ರ ಹಾಕೊಳ್ಳಿ, ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ನಾವು ಹಾಕೊಳ್ಳಿ, ಅದನ್ನು ಕ್ಲಿಯರ್ ಮಾಡಿ, ದಯಮಾಡಿ ಮಾಡಬೇಕು. ಈಗ ನಯ ವಿನಯದಿಂದ ಹೇಳಿ ಹೋಗ್ತಾ ಇದೀವಿ. ನಾಳೆ ದಿವಸ ಮುಂದೆ ಏನೇ ಒಂದು ಹೊಣೆಗಾರಿಕೆ ಆದರೂ ನೀವೇ ಸ್ವಂತ ಜವಾಬ್ದಾರಿ ಆಗಿ ಇವ್ರಿಗೆ ಹಾಕಿ. ಆಮೇಲೆ ಇಲಾಖೆ ಧರಣಿ ಉದ್ದೇಶಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಅನಿಲ್ ಕುಮಾರ್, ಶುರು ಮಾಡಬಹುದಾ? ಈ ದಿವಸ ಏನು ಕನ್ನಡ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಜಯ ಕರ್ನಾಟಕ ಸಂಘಟನೆ ಶಿವರಾಮೇಗೌಡ ಬಣದ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂಬ ಫಲಕದ ಅಡಿಯಲ್ಲಿ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಹೆಸರಾಂತ ನಮ್ಮ ಏನು ಪ್ರಸಿದ್ಧ ಇವತ್ತು ಆಗ್ತಾ ಇದೆ ನಿಮಗೆ ಗೊತ್ತಿದೆ. ಸ್ವರ್ಗಕ್ಕೆ ಎರಡೇಗೇನು ಅಂತಂತೇಳಿ ಚಿಕ್ಕಮಗಳೂರಿಗೆ ಪ್ರವಾಸಿಗರು ಬರೋದು ಜಾಸ್ತಿ ಆಗ್ತಾ ಇದ್ದಾರೆ. ಆದ್ರೆ ವ್ಯಾಪಾರ ಮಾಡೋದಕ್ಕೆ ವರ್ತಕರಿದ್ದಾರೆ, ಹೋಟೆಲ್ ಮಾಲೀಕರಿದ್ದಾರೆ, ಹೋಮ್ ಸ್ಟೇ ಮಾಲೀಕರಿದ್ದಾರೆ. ಆದ್ರೆ ಇವತ್ತು ವ್ಯಾಪಾರದ ಭರಾಟೆಯಲ್ಲಿ ಅವರು ಕನ್ನಡವನ್ನು ಮರ್ತೇ ಬಿಟ್ಟಿದ್ದಾರೆ. ಕನ್ನಡದ ನಾಮಫಲಕ ಸರ್ಕಾರದ ಸುತ್ತೋಲೆಯಂತೆ 60% ಕನ್ನಡ, 40% ಬೇರೆ ಭಾಷೆಗಳನ್ನು ಹಾಕೋಬಹುದು ಅಂತಂತೇಳಿ ಸರ್ಕಾರ ಸುತ್ತೋಲಿದೆ. ಆದ್ರೆ ಇವತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇಲಾಖೆ ಅಧಿಕಾರಿಗಳು ಏನು ಟ್ರೇಡ್ ಲೈಸೆನ್ಸ್ ಕೊಡಬೇಕು ಅಥವಾ ವ್ಯಾಪಾರಸ್ಥ ಲೈಸೆನ್ಸ್ ಕೊಡಬೇಕಾದ್ರೆ ಒಂದು ಟಿಪ್ಪಣಿ ಹಾಕೊಡ್ಬೇಕು. ಇನ್ನು ಮುಂದೆ ಕನ್ನಡ 60% ಬಳಸಲೇಬೇಕು. 60% ನೀವು ಕನ್ನಡ ಬಳಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಗೆ ನಾವು ಬೀಗ ಹಾಕ್ತೀವಿ ಅಂತೇಳಿ ಒಂದು ನೋಟಿಸ್. ಇವತ್ತು ಏನೆಲ್ಲ ಸೇರಿದ್ದೀವಿ, ನಾಮಫಲಕ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಆಗಿದೆ. ಶೇಕಡ 60ರಷ್ಟು ನಾಮಫಲಕದಲ್ಲಿ ಕನ್ನಡ ಬಳಕೆ ಆಗಿಲ್ಲ. ಚಿಕ್ಕಮಗಳೂರು ಜನತೆ ಯಾರು ಕೂಡ ಕನ್ನಡ ನಾಮಫಲಕದಲ್ಲಿ ಕನ್ನಡನ ಸರಿಯಾಗಿ ಬಳಕೆ ಮಾಡಿಲ್ಲ. ಇದ್ರ ವಿರುದ್ಧವಾಗಿ ಯಾವುದೇ ನಾಮಫಲಕದಲ್ಲಿ ನೋಡಿದ್ರು ನಮ್ಮ ಚಿಕ್ಕಮಗಳೂರು ಜನತೆ ಯಾವ ಥರ ತಬ್ಬಿಬ್ಬಾಗಿದ್ದೀರಾ ಅಂತಂದರೆ, 60ರಷ್ಟು ಅನ್ಯ ಭಾಷೆ, 40ರಷ್ಟು ಕನ್ನಡ ಅಂತ ಎಲ್ಲರೂ ಅಂದ್ಕೊಂಡಿದ್ರ ಅನಿಸುತ್ತೆ. ಆದರೆ ಶೇಕಡ 60ರಷ್ಟು ಕನ್ನಡನ ಬಳಕೆ ಮಾಡಬೇಕು ನಾಮಫಲಕದಲ್ಲಿ, 40ರಷ್ಟು ಅನ್ಯ ಭಾಷೆನ ಬಳಕೆ ಮಾಡಬೇಕು. ಸಂಬಂಧಪಟ್ಟ ಇಲಾಖೆಗಳನ್ನ ಇವತ್ತು ಕರೆಸಿ ಚಿಕ್ಕಮಗಳೂರು ಜನತೆಗೆ ಅರಿವು ಮೂಡಿಸೋ ಕೆಲಸನ ಶಿವರಾಮೇಗೌಡರು ಬಣ ಹಾಗೂ ಜಯ ಕರ್ನಾಟಕ ಬಣ ಮಾಡಿರುತ್ತೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂಬ ಅಡಿಯಲ್ಲಿ 30ನೇ ತಾರೀಕು ತನಕ ಅಂದ್ರೆ ನವೆಂಬರ್. ಈ ಸಂದರ್ಭದಲ್ಲಿ ಮುಖಂಡರು ಶೇಕಡ 60ರಷ್ಟು ಕನ್ನಡ ಪದ ಬಳಕೆ ಕುರಿತು ಎಂಜಿ ರಸ್ತೆ ಉದ್ದಕ್ಕೂ ಜಾಗೃತಿ ಜಾಥಾ ನಡೆಸಿದರು. ನಾಳೆ ನಾಡ್ದಲ್ಲಿ ನೀವು ಪದಕ ತೆಗಿಬೇಕು, ಇಲ್ಲ ಮುಂದೆ ಏನೇ ಒಂದು ಅನಾಹುತ ಆದರೂ ನೀವೇ ಜವಾಬ್ದಾರಿಗಳಾಗಿರ್ತೀರ, ಗೊತ್ತಾಯ್ತಲ್ಲ. ಯಾಕೆಂದ್ರೆ ಕೆಲಸ ಅಂತ ಎಷ್ಟು ಜನ ಬಂದಿಲ್ಲ ಕನ್ನಡ ಪರ ಸಂಘಟನೆಗಳು, ನಿಮಗೆ ಒಂದು ಅಷ್ಟೇ ಮಾಹಿತಿ ಕೊಟ್ಟೋಗಿದ್ದಾರೆ, ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ಹಂಗೆ ಬೆಲೆನೇ ಇಲ್ವಾ? ಖಂಡಿತ ಬೆಲೆ ಕೊಡ್ತೀನಿ ಅಂತಂದ್ರೆ ನೀವು ಇನ್ನು ಅರ್ಧ ಗಂಟೆ ಅಲ್ಲ 1 ಗಂಟೆ ಅಲ್ಲ, ಇವತ್ತು ಪೂರ್ತಿ ದಿವಸ ತಗೊಳ್ಳಿ ಟೈಮು, ಆದರೆ ನಮಗೆ ಕ್ಲಿಯರ್ ಮಾಡ್ಕೊಂಡು ವೋಟ್ ಹಾಕ್ತದೆ, ಅರ್ಥ ಆಯ್ತಲ್ಲ. ಅಧಿಕಾರಿ ವರ್ಗದಲ್ಲಿ ಇಷ್ಟು ಜನ ಎಲ್ಲ ಬಂದಿರಲ್ಲ, ಏನಕ್ಕೆ ಬಂದಿದ್ದಾರೆ ಹೇಳಿ, ಅರ್ಥ ಆಯ್ತಲ್ಲ. ಬೆಲೆ ಕೊಡೋದಾದ್ರೆ ನೀವು ಇವತ್ತು ಸಂಜೆ ಒಳಗಡೆ ತೆರವುಗೊಳಿಸಿ ನೀವು ಮಾಡ್ಕೊಳ್ಳಿ. 60-40 ಹಾಕಿ 60% 40% ಸರ್ಕಾರ ಸುತ್ತೋಲೆ, ಅದ್ರ ಪ್ರಕಾರ ನೀವು ಕನ್ನಡ ಬೋರ್ಡ್ ಹಾಕೊಳ್ಳಿ. 40% ನಿಮ್ಗೆ ಏನೇ ಇದ್ರ ಹಾಕೊಳ್ಳಿ, ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ನಾವು ಹಾಕೊಳ್ಳಿ, ಅದನ್ನು ಕ್ಲಿಯರ್ ಮಾಡಿ, ದಯಮಾಡಿ ಮಾಡಬೇಕು. ಈಗ ನಯ ವಿನಯದಿಂದ ಹೇಳಿ ಹೋಗ್ತಾ ಇದೀವಿ. ನಾಳೆ ದಿವಸ ಮುಂದೆ ಏನೇ ಒಂದು ಹೊಣೆಗಾರಿಕೆ ಆದರೂ ನೀವೇ ಸ್ವಂತ ಜವಾಬ್ದಾರಿ ಆಗಿ
ಒಟ್ಟಿಗೆ ಹಾಕಿ